ಕಲಿಕೆಯಲ್ಲಿ ಹಲವಾರು ಹಂತಗಳಿವೆ ಎಂಬುದನ್ನು ನನ್ನ ಜೀವನದ ಅನುಭವಗಳಿಂದ ಕಂಡುಕೊಂಡಿದ್ದೇನೆ. ನಾವು ಸತ್ಯವನ್ನು ನಾನಾ ವಿಧವಾದ ರೀತಿಗಳಲ್ಲಿ ತಿಳಿದುಕೊಳ್ಳುತ್ತೇವೆ. ಸತ್ಯವೇದವನ್ನು ಓದುವುದರಿಂದ ಅಥವಾ ನಿಯತಕಲಿಕೆ ಪತ್ರಿಕೆಯು ಓದುವುದರಿಂದ ಅದನ್ನು ತಿಳಿದುಕೊಳ್ಳಬಹುದು. ಇದು ಕಲಿಕೆಯ ಒಂದು ಹಂತವಷ್ಟೇ. ಯಾರಾದರೂ ಸತ್ಯವನ್ನು ಹೇಳುವಾಗ ಅದನ್ನು ಕೇಳಿಸಿಕೊಳ್ಳುವುದು ಮತ್ತೊಂದು ಹಂತ. ಅನಂತರ ನಾವು ಸತ್ಯವನ್ನು ಅನುಭವಿಸಬಹುದು. ಇದುವೇ ಕಲಿಕೆಯ ಮೂರನೆಯ ಹಂತ. ನಾವು ಅನೇಕ ಸಾರಿ ಈ ಅನುಭವದ ಹಂತದ ಬಗ್ಗೆಯೇ ಯೋಚಿಸುತ್ತೇವೆ. ಕೆಲವೊಂದು ಅನುಭವಗಳನ್ನು ಪಡೆದುಕೊಂಡ ಮೇಲೆ ಅನುಭವ ಶಾಲೆಯಿಂದ ಕಲಿತ ಪಾಠ ಎಂದು ನಾವು ಹೇಳುತ್ತೇವೆ. ಅನುಭವ ಎಂಬುದು ನಿಜಕ್ಕೂ ಸರಿಯಾದ ಕಲಿಕೆಯ ವಿಧಾನವೆಂದು ಹೇಳಬಹುದು. ಕೆಲವೊಮ್ಮೆ ಇದು ಬಹು ಬೆಲೆಯುಳ್ಳದಾಗಿರುತ್ತದೆ. ನಾವು ಕೇಳಿಸಿಕೊಳ್ಳುವ ಅಥವಾ ಓದುವ ಮೂಲಕ ಅಹಿತಕರವೂ ಅಪ್ರಯೋಜಕವೂ ಆದ ಅನುಭವಗಳನ್ನು ದೂರವಿಡಬಹುದು. ಅನುಭವವೇ ಮೂಲಭೂತ ಅಡಿಪಾಯ. ಇದು ಅಸ್ಥಿವಾರದಂತೆ ಅತಿ ಪ್ರಾಮುಖ್ಯವಾದ ಕಲಿಕೆಯ ಮೂಲ. ಕಲಿಕೆಯಲ್ಲಿ ನಾನಾ ವಿಧಗಳಿವೆ. ಜೀವನೋಪಾಯಕ್ಕಾಗಿ, ಅಂದರೆ ಉದ್ಯೋಗ ಮಾಡುವುದಕ್ಕಾಗಿ ನಿಮಗೆ ಬೇಕಾಗುವ ಕೌಶಲ್ಯಗಳು, ತುಂಬ ಸುಲಭವಾಗಿ ಕೆಲಸವನ್ನು ಮಾಡುವ ವಿಧಾನಗಳು, ಹೆಚ್ಚು ಪರಿಶ್ರಮ ಹಾಕದೆ ಆರಾಮಾಗಿ ಕೆಲಸ ಮಾಡುವಂಥ ತಂತ್ರಗಳು. ನಾವು ತಿಳಿದುಕೊಳ್ಳಬೇಕಾದ ವ್ಯಕ್ತಿಗಳು ಸಹ ಇದ್ದಾರೆ. ಅಂದರೆ ನಮ್ಮ ಮಾರ್ಗದರ್ಶನ ಮಾಡುವ, ತರಬೇತಿ ನೀಡುವ, ಬೋಧಿಸುವ ವ್ಯಕ್ತಿಗಳು. ನೀವು ಏನನ್ನು ತಿಳಿದುಕೊಂಡಿದ್ದಿ ಎಂಬುದಕ್ಕಿಂತಲೂ ನೀನು ಯಾರನ್ನು ತಿಳಿದುಕೊಂಡಿದ್ದಿ ಎಂಬುದು ಮುಖ್ಯ ಎಂದು ಯಾರೊಬ್ಬರು ನನಗೆ ಹೇಳಿದ್ದರು. ಹೌದು, ಕ್ರೈಸ್ತ ಅನುಭವದಲ್ಲಿ ಅದು ನಿಜವಾಗಿರಬಹುದು. ಆದರೆ ಜೀವನದ ವಾಸ್ತವತೆಗಳನ್ನು ತಿಳಿದುಕೊಳ್ಳುವುದು ಕೂಡ ಅಷ್ಟೇ ಪ್ರಾಮುಖ್ಯ. ಯೋಹಾನ 4:39-45 ಕ್ರಿಸ್ತನನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಹೇಗೆ ಎಂಬ ವಿಷಯವನ್ನು ನಿಮ್ಮ ಮುಂದಿಡಲು ನಾನು ಬಯಸುತ್ತೇನೆ. ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮರ್ಯರಲ್ಲಿ ಅನೇಕರು ಆತನನ್ನು ನಂಬುವರಾದರು. ಆದ್ದರಿಂದ ಆ ಸಮರ್ಯರು ಆತನ ಬಳಿಗೆ ಬಂದು, ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು 2 ದಿವಸ ಅವರಲ್ಲೇ ಇದ್ದನು. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರ ಕೇಳಿ ಈತನು ಲೋಕದ ರಕ್ಷಕನು ಹೌದೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು. 2 ದಿವಸಗಳಾದ ಮೇಲೆ ಆತನು ಅಲ್ಲಿಂದ ಹೊರಟು ಗಲಿಲಾಯಕ್ಕೆ ಹೋದನು. ಯಾಕೆಂದರೆ ಪ್ರವಾದಿಗೆ ಸ್ವದೇಶದಲ್ಲಿ ಮರ್ಯಾದೆ ಇಲ್ಲವೆಂದು ಯೇಸು ತಾನೇ ಹೇಳಿದನು. ಗಲಿಲಾಯದವರು ತಾವು ಯೆರೂಸಲೇಮಿನ ಜಾತ್ರೆಗೆ ಹೋಗಿ ಆತನು ಅಲ್ಲಿ ಮಾಡಿದ್ದೆಲ್ಲ ನೋಡಿದ್ದರಿಂದ ಆತನು ಗಲಿಲಾಯಕ್ಕೆ ಬಂದಾಗ ಆತನನ್ನು ಅದರಿಂದ ಅಂಗೀಕರಿಸಿದರು. ಮೊದಲು ಪೀಠಿಕೆಯಲ್ಲಿ ನೋಡಿಕೊಂಡ ಪ್ರಕಾರ ಕಲಿಕೆಯಲ್ಲಿ ನಾನಾ ಹಂತಗಳು, ಕಲಿಯಬೇಕಾದ ಬೇರೆ ಬೇರೆ ವಿಷಯಗಳು ಇವೆ ಎಂಬುದನ್ನು ಗಮನಿಸಿದ್ದೇವೆ. ನೀವು ಕ್ರಿಸ್ತನನ್ನು ಸರಿಯಾಗಿ ತಿಳಿದುಕೊಳ್ಳಲಾಗುವಂತೆ ಈ ವಾಕ್ಯದ ಭಾಗ ಮೂಲಕ ಯೇಸು ಕ್ರಿಸ್ತನ ಅನೇಕ ಗುಣಲಕ್ಷಣಗಳನ್ನು ನಿಮಗೆ ತೋರಿಸಲು ನಾನು ಬಯಸುತ್ತೇನೆ. ನೀವು ಆತನ ಬಗ್ಗೆ ಓದಬಹುದು, ಆತನ ಮಾತು ಕೇಳಬಹುದು, ಆತನನ್ನು ಅನುಭವಿಸಬಹುದು. ಮೊದಲ ಗುಣಲಕ್ಷಣಗಳು, ಆತನು ಎಲ್ಲವನ್ನು ಬಹಿರಂಗಪಡಿಸುವಾತನು. ಯಾಕೋಬನ ಬಾವಿಯಲ್ಲಿ ಬಳಿಯಲ್ಲಿ ಯೇಸು ಸ್ವಾಮಿ ಯಾವ ಸ್ತ್ರೀಯೊಟ್ಟಿಗೆ ಮಾತನಾಡಿದನೋ ಆ ಸ್ತ್ರೀಯು ತನ್ನ ಜೀವನವು ಕರ್ತನ ಮುಂದೆ ತೆರೆದ ಪುಸ್ತಕದಂತೆ ಎಂದು ಅರಿತುಕೊಂಡಳು. ಆತನು ಆಕೆಯ ಜೀವನದ ಪ್ರತಿಯೊಂದು ಭಾಗವನ್ನು ಓದಿದ್ದನೋ ಎಂಬಂತೆ ತೋರುತ್ತದೆ. ಆಕೆಯು ಆತನಿಗೆ ಹಿದ್ದಬದ್ದ ಸತ್ಯವನ್ನೆಲ್ಲ ಹೇಳುವುದರೊಟ್ಟಿಗೆ ನೀನು ಪ್ರವಾದಿಯೆಂದು ನನಗೆ ತೋರುತ್ತದೆ ಎಂದು ಸಹ ಹೇಳಿದನು. ಆಕೆಯು ತನ್ನ ಜೀವನವು ಬಟ್ಟು ಬಯಲಾಗಿದೆ ಎಂಬುದನ್ನು ಅರಿತು ಆ ತೀರ್ಮಾನಕ್ಕೆ ಬಂದಳು. ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದನು ಎಂಬ ಆಕೆಯು ಮಾತಿನ ನಿಮಿತ್ತವಾಗಿ ಸಮರ್ಯದವರಲ್ಲಿ ಅನೇಕರು ಆತನನ್ನು ನಂಬಿದರು. ಆಕೆಯು ಮುಖವಾಡ ಕಳಚಿಬಿತ್ತು. ಆಕೆಯು ಇದುವರೆಗೂ ಬೇರೆಯವರಿಂದ ಮುಚ್ಚಿಡುತ್ತಾ ಬಂದಿದ್ದ ವಿಷಯಗಳನ್ನು ಆಕೆಯಿಂದ ಮುಚ್ಚಿಡಲು ಆಗದೆ ಹೋಯಿತು. ಯೇಸುವಿನ ಮುಂದೆ ಆಕೆ ಏನನ್ನು ಮುಚ್ಚಿಡಲಾಗಲಿಲ್ಲ, ಏಕೆಂದರೆ ಆತನು ಎಲ್ಲವನ್ನು ಬಹಿರಂಗಪಡಿಸುವಾತನು. ಹಾಗಾಗಿ ಆಕೆಯು ನಾನು ಮಾಡಿದ್ದೆಲ್ಲವನ್ನು ಆತನೇ ನನಗೆ ಹೇಳಿದನು ಎಂದು ಸುಮ್ಮನೆ ಒಪ್ಪಿಕೊಂಡಳು. ಇದುವೇ ಯೇಸು ಸ್ವಾಮಿಯ ಗುಣಲಕ್ಷಣ. ಹೌದು, ಆತನು ನಿಮ್ಮ ವಿಷಯದಲ್ಲೆಲ್ಲ ತಿಳಿದವನಾಗಿದ್ದಾನೆ. ನಿಜ ಹೇಳಬೇಕೆಂದರೆ ಆತನು ನಿಮಗೆ ನೀವು ಯಾರೆಂಬುದನ್ನು ತಿಳಿಸುವುದಕ್ಕೆ ನೀವು ಆತನಿಗೆ ಅನುವು ಮಾಡಿಕೊಡದವರೆಗೂ ನಿಮ್ಮನ್ನು ನೀವು ತಿಳಿದುಕೊಳ್ಳಲಾಗುವುದು. ಈ ಸಮರ್ಯ ಸ್ತ್ರೀ ವಿಷಯದಲ್ಲಿ ಕೂಡ ಅದೇ ಸಂಭವಿಸಿತು. ನಿಮಗೂ ಕೂಡ ಅದು ಸಂಭವಿಸಬಹುದು, ಏಕೆಂದರೆ ಆತನೇ ಎಲ್ಲವನ್ನು ಬಹಿರಂಗಪಡಿಸುವಾತನು.
ಇದು ಆತನ ಗುಣಲಕ್ಷಣಗಳಲ್ಲೊಂದು. ಎರಡನೆಯ ಗುಣಲಕ್ಷಣ, ಆತನು ಎಲ್ಲರ ಮನುಷ್ಯರ ವಿಮೋಚಕನು. ಯೇಸು ಆ ಸಮರ್ಯದವರ ಜೊತೆಗೆ 2 ದಿನಗಳು ತಂಗಿದ್ದನು. ಆ ಸಮಯದಲ್ಲಿ ಆತನ ಮಾತನ್ನು ಕೇಳಿ ಇನ್ನೂ ಅನೇಕರು ಆತನನ್ನು ನಂಬಿದರು. ನೇರವಾಗಿ ಆತನ ಮಾತನ್ನು ಕೇಳುವುದು ಅವರಿಗೆ ಅಗತ್ಯವಾಗಿತ್ತು. ಆ ಸ್ತ್ರೀ ತನ್ನಿಂದಾಗುವಷ್ಟರ ಮಟ್ಟಿಗೆ ಆ ಜನರಿಗೆ ಹೇಳಿದಳು. ಆಕೆಯ ಮಾತಿನ ನಿಮಿತ್ತವಾಗಿ ಅನೇಕರು ನಂಬಿದರು. ಆದರೆ ಅವರು ಯೇಸು ಸ್ವಾಮಿಯ ಮಾತನ್ನು ನೇರವಾಗಿ ಕೇಳಿದ ಮೇಲೆ ಆ ಸ್ತ್ರೀಗೆ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರ ಕೇಳಿ ನಂಬಿದ್ದೇವೆ ಎಂದು ಹೇಳಿದರು. ಹೌದು, ಯೇಸು ಸ್ವಾಮಿ ಬೇರೆಯವರ ಜೀವನದಲ್ಲಿ ಮಾಡಿರುವಂಥ ಕಾರ್ಯದ ಕುರಿತಾದ ಸಾಕ್ಷಿಯನ್ನು ಕೇಳುವುದು ಒಳ್ಳೆಯದು. ಆದರೆ ಅದಕ್ಕಿಂತಲೂ ನೇರವಾಗಿ ಆತನ ಮಾತನ್ನು ಕೇಳುವುದು ಇನ್ನೂ ಉತ್ತಮ. ನಾವು ಆತನನ್ನು ನಂಬಿದ್ದೇವೆ, ಈತನು ಲೋಕದ ರಕ್ಷಕನೇ ಹೌದೆಂದು ತಿಳಿದುಕೊಂಡಿದ್ದೇವೆ ಎಂದು ಅವರು ಹೇಳಿದರು. ಹೀಗಾಗಿಯೇ ಆತನು ಎಲ್ಲ ಮನುಷ್ಯರ ವಿಮೋಚಕನು ಎಂದು ನಾನು ಹೇಳಿದ್ದು, ಸಮರ್ಯದವರು ಕೂಡ ಆತನು ವಿಮೋಚಕನು ಎಂದು ಮನಗೊಂಡರು. ನಾವು ತಿಳಿದುಕೊಂಡಿದ್ದೇವೆ, ನಂಬಿದ್ದೇವೆ, ಆತನ ಮಾತನ್ನು ಕೇಳಿದ್ದೇವೆ. ಈತನೇ ಮೆಸ್ಸಿಯನು, ಲೋಕದ ರಕ್ಷಕನೆಂಬ ನಿಶ್ಚಯ ನನಗುಂಟು ಎಂದು ಅವರು ಹೇಳಿದರು. ನಾನು ಕೂಡ ಆತನನ್ನು ಲೋಕದ ರಕ್ಷಕನಾಗಿ ಅರಿತುಕೊಂಡಿರುವುದೇ ನನಗೆ ಸಂತೋಷ. ಆತನು ಎಲ್ಲ ಮನುಷ್ಯರ ವಿಮೋಚಕನು ಎಂದು ನಾನು ಬಲ್ಲೆ. ಆತನು ತನ್ನ ವಿಮೋಚಕನು, ತನ್ನ ರಕ್ಷಕನೂ ಆಗಿದ್ದಾನೆ. ನಾನು ಆತನನ್ನು ಮೆಸ್ಸಿಯನು, ಲೋಕದ ರಕ್ಷಕನು ಎಂದು ಒಪ್ಪಿಕೊಂಡು ಅಂಗೀಕರಿಸಿಕೊಂಡಿದ್ದೇನೆ. ನೀವು ಆತನನ್ನು ಮೆಸ್ಸಿಯನು, ಲೋಕದ ರಕ್ಷಕನೆಂದು ತಿಳಿದುಕೊಂಡಿದ್ದೀರಾ? ನೀವು ಆತನನ್ನು ಮೆಸ್ಸಿಯನು, ಲೋಕದ ರಕ್ಷಕನೆಂದು ತಿಳಿದುಕೊಳ್ಳಲೇಬೇಕು. ಆತನು ನಂಬುವವರೆಲ್ಲರಿಗೂ ವಿಮೋಚಕನಾಗಿದ್ದಾನೆ. ಹೀಗಾಗಲೇ ನೀವು ಆತನಲ್ಲಿ ನಂಬಿಕೆಯಿಟ್ಟು ನಂಬುವವರಲ್ಲಿ ಒಬ್ಬರಾಗಿರಬಹುದು. ಮೂರನೇ ಗುಣಲಕ್ಷಣ, ಆತನು ಎಲ್ಲ ಮೇಲುಗಳನ್ನು ಪುನಃಸ್ಥಾಪಿಸುವ ಆತನು. ಜೀವನದಲ್ಲಿ ಕೆಲವೊಂದು ದುಃಖಕರವಾದ ಸಂಗತಿಗಳು ಇರುತ್ತದೆ. ಯೇಸು ಸ್ವಾಮಿ ಅಂಥ ಒಂದು ಸಂಗತಿಯನ್ನು ಇಲ್ಲಿ ಹೇಳಿರುವನು. ಪ್ರವಾದಿಗೆ ಸ್ವಂತ ಮನೆಯು ಸ್ವದೇಶದಲ್ಲಿ ಮರ್ಯಾದೆ ಇಲ್ಲ. ಇದು ನಿಜಕ್ಕೂ ಒಂದು ದುಃಖಕರವಾದ ಸಂಗತಿ. ನಾನು ಇದನ್ನು ನೇರ ಹೊರೆಯವರಿಂದ ಉಂಟಾಗುವ ದುಃಖಕರವಾದ ಸಂಗತಿ ಎಂದು ಕರೆಯುತ್ತೇನೆ. ನಮ್ಮ ಹತ್ತಿರದಲ್ಲಿರುವವರನ್ನು ನಾವು ಗೌರವಿಸಬೇಕಾದ ರೀತಿಯಲ್ಲಿ ಗೌರವಿಸುವುದು ಎಷ್ಟೋ ವಿಷಾದಾಯಕರವಲ್ಲವೇ? ಆದರೆ ಯೇಸು ಸ್ವಾಮಿ ಎಲ್ಲ ಮೇಲುಗಳನ್ನು ಪುನಃಸ್ಥಾಪಿಸುವಾತನಾಗಿದ್ದಾನೆ. ಗಲಿಲಾಯದ ಜನರು ಆತನನ್ನು ನಂಬಿದರು. ಯೇಸು ಸ್ವಾಮಿನಲ್ಲಿ ಆತನು ಮಾಡಿದ ಅದ್ಭುತಗಳನ್ನು ಅವರು ನೋಡಿದ್ದರಿಂದ ಆತನನ್ನು ಅಂಗೀಕರಿಸಿದರು. ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡುವವನಾಗಿದ್ದನು. ಆತನು ಮಾಡಿದ 38 ಅದ್ಭುತಗಳನ್ನು ಸುವಾರ್ತೆಯ ಪುಸ್ತಕಗಳಲ್ಲಿ ಬರೆದಿಡಲಾಗಿದೆ. ಹಾಗಾಗಿ ನಾನು ಕೂಡ ನಂಬುತ್ತೇನೆ. ಅವುಗಳಲ್ಲಿ ಒಂದನ್ನು ಹೊರತುಪಡಿಸಿ ಬೇರೆಲ್ಲವೂ ಕರುಣೆಯನ್ನು ತೋರುವಂಥ ಅದ್ಭುತಗಳಾಗಿದ್ದವು. ಆತನು ಮಾಡಿದ ಅದ್ಭುತ ಕಾರ್ಯಗಳು ಆತನು ಯಾರಾಗಿದ್ದಾನೆಂದು, ಆತನು ಎಂಥವನೆಂದು ಜನರಿಗೆ ತಿಳಿಯಪಡಿಸುವುದು ಗಲಿಲಾಯದವರು ಆತನು ತಿಳಿದುಕೊಂಡಿದ್ದರು. ಅವರು ಆತನನ್ನು ಅಂಗೀಕರಿಸಿಕೊಂಡಿದ್ದರು. ಏಕೆಂದರೆ ಕರುಣೆಯಿಂದ ತುಂಬಿದ್ದ ಆತನ ಕಾರ್ಯಗಳು ಪ್ರೀತಿಯಿಂದಲೂ ಕನಿಕರದಿಂದಲೂ ತುಂಬಿದ್ದ ಮಾತುಗಳನ್ನು ಕಂಡು ಕೇಳಿದ್ದರು. ಹೌದು, ಆತನೇ ಎಲ್ಲ ಮೇಲುಗಳನ್ನು ಪುನಃಸ್ಥಾಪಿಸುವ ಆತನು. ಆತನು ಯಾರಾಗಿರುವನೋ ಅದನ್ನೇ ಈ ವಾಕ್ಯ ಭಾಗದ ಮೂಲಕ ನಾವು ನೋಡಿಕೊಂಡಿದ್ದೇವೆ. ಅಂದರೆ ಆತನು ಎಲ್ಲವನ್ನು ಬಹಿರಂಗಪಡಿಸುವ ಆತನು, ಎಲ್ಲ ಮನುಷ್ಯರ ವಿಮೋಚಕನು, ಎಲ್ಲ ಮೇಲುಗಳನ್ನು ಪುನಃಸ್ಥಾಪಿಸುವ ಆತನು. ನೀವು ಆತನನ್ನು ಹೇಗೆ ತಿಳಿದುಕೊಂಡಿದ್ದೀರಿ? ಆತನನ್ನು ತಿಳಿಯುವುದು ಹೇಗೆ? ಆತನನ್ನು ನಂಬಿರಿ, ಆತನನ್ನು ಅಂಗೀಕರಿಸಿರಿ. ಈಗ ಆ ಜನರು ನಾನು ತಿಳಿದುಕೊಂಡಿರುವ ಹಾಗೆ ನೀವು ಸಹ ಆತನನ್ನು ಸರಿಯಾಗಿ ತಿಳಿದುಕೊಳ್ಳಬಹುದು. ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಮನಸ್ಸನ್ನು ತೆರೆದು ನೀವು ಮಾಡಿರುವಂಥ ಅದ್ಭುತ ಕಾರ್ಯಗಳ ಮೇಲೆ ನಂಬಿಕೆ ಇಟ್ಟು, ನಿಮ್ಮ ಮೇಲೆ ಅತ್ಯಾಸಕ್ತಿಯಿಂದ ನಂಬಿಕೆ ಇಟ್ಟು ಎಲ್ಲರನ್ನೂ ಕರ್ತನೆ ಮನ ತೆರೆದು ನಂಬಿಕೆ ಇಡುವ ಹಾಗೆ ಮಾಡು ಸ್ವಾಮಿ. ನಮ್ಮ ಪ್ರಾರ್ಥನೆಯಲ್ಲಿ ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ.